ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೋವಾ ಈ ಹೆಸರು ಕೇಳಿದ ಕೂಡಲೇ ಗೆಳೆಯರ ಬಳಗದ ಕಣ್ಣುಗಳು ಅರಳುತ್ತವೆ. ಗೋವಾ ಅಂದ ಕೂಡಲೇ ಯಾವಾಗ ಅನ್ನುವ ಪ್ರಶ್ನೆಗಳು ಬರುತ್ತೆ. ಗೋವಾ ಅನ್ನೋದು ಟ್ರಿಪ್ ಅನ್ನುವ ಪದಕ್ಕೆ ಪರ್ಯಾಯ ಪದ ಅಂದರೂ ತಪ್ಪಾಗೋದಿಲ್ಲ. ಕಾರಣ ಗೋವಾ ಟೂರಿಸ್ಟ್ ಪ್ಲೇಸ್ ಆಗಿ ಅಷ್ಟೊಂದು ಫೇಮಸ್ಸು. ಇದೇ ಕಾರಣಕ್ಕಾಗಿ ಗೋವಾ ಅನ್ನುವ ಕಡಲ ತಡಿಯ ನಾಡನ್ನ ಪ್ರವಾಸಿಗರ ಸ್ವರ್ಗ ಅಂತ ಕರಿತಾ ಇದ್ರು. ಕೇವಲ ಭಾರತೀಯರು ಮಾತ್ರವಲ್ಲ, ವಿದೇಶಿ ಪ್ರವಾಸಿಗರ ದಂಡು ಕೂಡ ಗೋವಾಗೆ ಬಂದು ಮಸ್ತ್ ಮಜಾ ಮಾಡ್ತಾ ಇತ್ತು. ಯಾವುದೇ ಪಾರ್ಟಿ ಇರಲಿ, ಅದನ್ನ ಗೋವಾಗೆ ಹೋಗಿ ಮಾಡುವ ಜನ ತುಂಬಾ ಜನ ಇದ್ರು. ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಕೂಡ ಗೋವಾದಲ್ಲಿ ಜಾಲಿ ಮಾಡಿ ಬಂದಿರಬಹುದು. ಅದರಲ್ಲೂ ಕ್ರಿಸ್ಮಸ್, ನ್ಯೂ ಇಯರ್ ಸಂದರ್ಭದಲ್ಲಿ ಗೋವಾ ಬೀಚ್ಗಳು ಕಿಕ್ಕಿರಿದು ತುಂಬುತ್ತಿದ್ದವು. ಗೋವಾ ಯಾವಾಗಲೂ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರ್ತಾ ಇತ್ತು. ಹೀಗೆ ಯಾವಾಗಲೂ ಪ್ರವಾಸಿಗರಿಂದಲೇ ತುಂಬಿ ತುಳುಕುತ್ತಿದ್ದ ಗೋವಾದಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಹೊಸ ವರ್ಷದ ಸಂದರ್ಭದಲ್ಲಿ ಗೋವಾದಲ್ಲಿ ಪ್ರವಾಸಿಗರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗೋವಾ ಖಾಲಿಯಾಗಿತ್ತು ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇಲ್ಲಿವರೆಗೆ ಗೋವಾಗೆ ಬರ್ತಾ ಇದ್ದ ಪ್ರವಾಸಿಗರು ಈಗ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಗೋವಾಗಿಂತ ವಿದೇಶಿ ಪ್ರವಾಸವೇ ಬೆಸ್ಟ್ ಅಂತ ಡಿಸೈಡ್ ಮಾಡಿದ ರೀತಿಯಾಗಿದೆ. ಅಷ್ಟಕ್ಕೂ ಗೋವಾದ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಕಾರಣವೇನು? ಗೋವಾದಲ್ಲಿ ಪ್ರವಾಸಿಗರ ಸಂಖ್ಯೆ ಕುಸಿತವಾಗಿದ್ದು ಯಾಕೆ? ಗೋವಾಗೆ ಹೋಗ್ತಾ ಇದ್ದ ಪ್ರವಾಸಿಗರು ಈಗ ಯಾವ ಜಾಗಗಳಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗೋವಾ ಪ್ರವಾಸಿಗರನ್ನ ವಾವ್ ಅನ್ನುವಂತೆ ಕಣ್ಮನ ಸೆಳೆಯುವ ಅತ್ಯಂತ ಸುಂದರ ತಾಣ. ವೀಕೆಂಡ್ ಬಂದ್ರೆ ಸಾಕು, ಗೋವಾ ಸುತ್ತಾಡೋದಕ್ಕೆ ಜನ ದೇಶದ ಮೂಲೆ ಮೂಲೆಯಿಂದ ಧಾವಿಸ್ತಾರೆ. ಭಾರತದ ಪಶ್ಚಿಮ ತೀರದಲ್ಲಿ ನೆಲೆಸಿರುವ ರತ್ನ ಈ ಗೋವಾ. ಸೌಮ್ಯ ಪ್ರಶಾಂತತೆಯ ಸ್ವರ್ಗ. ಅಲ್ಲಿ ಪ್ರಕೃತಿಯ ಸೌಂದರ್ಯ ಹೃದಯಕ್ಕೆ ಮುದ ನೀಡುತ್ತದೆ. ಅರೇಬಿಯನ್ ಸಮುದ್ರದ ಮೆತ್ತನೆಯ ತಂಗಾಳಿಯಿಂದ ಪ್ರವಾಸಿಗರನ್ನ ಗೋವಾ ಚುಂಬಿಸುತ್ತದೆ. ಅಲ್ಲಿನ ಸ್ವಚ್ಛ ಕಡಲ ತೀರಗಳು ಬೆಚ್ಚಗಿನ ಬೇಸಿಗೆಯಲ್ಲಿ ಕೈ ಬೀಸಿ ಕರೆಯುತ್ತವೆ. ತಾಳೆ ಮರಗಳು ಹಳೆಯ ಕಾವಲುಗಾರರಂತೆ ಕಾವಲು ನಿಂತಿರುತ್ತವೆ. ಅಲೆಗಳು ಹೆಜ್ಜೆ ಹಾಕಲು ಆರಂಭಿಸಿದಂತೆ ಅವುಗಳ ತೆಳ್ಳಗಿನ ಕಾಂಡಗಳು ನಿಧಾನವಾಗಿ ತೂಗಾಡುತ್ತವೆ. ಚಿನ್ನದ ಹೊಳಪಿನ ಮರಳು ದೃಷ್ಟಿಯನ್ನ ಮೀರಿದಷ್ಟು ದೂರದವರೆಗೂ ವ್ಯಾಪಿಸಿದೆ. ಸೂರ್ಯೋದಯ ಸೂರ್ಯಾಸ್ತ ಕಾಣುವ ಹಂಬಲಿಗರಿಗೆ ಗೋವಾ ಅದ್ಭುತ ಸ್ಥಳ. ಒಳನಾಡಿನಲ್ಲಿ ಪಶ್ಚಿಮ ಘಟ್ಟಗಳು ಹಚ್ಚ ಹಸಿರಿನ ವಸ್ತ್ರ ಹಾಕಿದಂತೆ ಮನಸ್ಸನ್ನ ಸೂರೆಗೊಳಿಸುತ್ತವೆ. ವನ್ಯಜೀವಿಗಳಿಗೆ ಗೋವಾದ ಕಾಡುಗಳೇ ಸ್ವರ್ಗ. ಇಲ್ಲಿನ ಪ್ರತಿ ವೃಕ್ಷಗಳು ಹಳೆಯ ನೂರಾರು ರಹಸ್ಯಗಳನ್ನ ಪಿಸುಗುಡುತ್ತವೆ. ಹಾಲ್ನೊರೆಯಂತೆ ಧುಮ್ಮಿಕ್ಕುವ ದೂದ್ ಸಾಗರ್ ಜಲಪಾತದ ಭವ್ಯವಾದ ದೃಶ್ಯಾವಳಿ ಎಂಥವರನ್ನ ಸಂತಸದಲ್ಲೇ ಮೌನಿಯಾಗಿಸುತ್ತದೆ. ಪ್ರಕೃತಿ ಅಪ್ಪಿಕೊಂಡು ಬಿಡುತ್ತದೆ. ಮಂಜಿನ ಮುಸುಕಿನಲ್ಲಿ ಚಳಿಯನ್ನೇ ಹೊದಿಕೆಯಾಗಿ ನೀಡುತ್ತದೆ. ಗೋವಾದ ಹಳ್ಳಿಗಳನ್ನ ನೋಡಿದ್ರೆ ಬೆಚ್ಚದ ಚಿನ್ನದ ಬೆಳಕಿನಲ್ಲಿ ಸಂಸ್ಕೃತಿಗಳ ಸಮ್ಮಿಲನವಾಗಿರೋದನ್ನ ಗಮನಿಸಬಹುದು. ಸ್ವಚ್ಛಂದ ಗಾಳಿ, ಮಸಾಲೆಗಳ ಮಿಶ್ರಣ ಮತ್ತು ಸಿಹಿ ತಿಂಡಿಗಳ ಪರಿಮಳವನ್ನ ಮೂಗಿನವರೆಗೂ ತಂದು ಹಾಗೆ ಸುಮ್ಮನೆ ಹಾದು ಹೋಗುತ್ತದೆ. ಗೋವಾದ ಪ್ರಶಾಂತ ವಾತಾವರಣದಲ್ಲಿ ನಮ್ಮೆಲ್ಲರ ಮನಸ್ಸು ಶಾಂತಿಯುತ ಗೂಡೊಂದನ್ನ ಕಟ್ಟುತ್ತದೆ. ಪ್ರೀತಿ ಸಂತೋಷದ ಸವಿಯೂಟದ ಜೊತೆಗೆ ವಿಶ್ರಾಂತಿ ಪಡೆಯುವ ಪ್ರಪಂಚದ ಪ್ರವಾಸಿಧಾಮ. ಇಲ್ಲಿಗೆ ಭೇಟಿ ಕೊಟ್ರೆ ಗೋವಾದ ಸೌಂದರ್ಯ ನಿಮ್ಮ ಹೃದಯವನ್ನ ಸೆರೆ ಹಿಡಿಯೋದ್ರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ಏನು? ಗೋವಾದ ಮೇಲೆ ಎಲ್ಲರಿಗೂ ಎಂದಿಗೂ ಮಾಸದ ನಿರ್ಗಮಿಸದ ಒಲುಮೆ. ಇಂತಹ ಗೋವಾ ಈಗ ಪ್ರವಾಸಿಗರೇ ಇಲ್ಲದೆ ಖಾಲಿ ಹೊಡೆಯುತ್ತಿದೆ. ಒಂದು ಕಾಲದಲ್ಲಿ ಗೋವಾ ಅನ್ನುವ ಸ್ಲೋಗನ್ ಇತ್ತು. ಈಗ ಗೋವಾ ಗಾನ್ ಆಗಿದೆ. ಗೋವಾಗೆ ಭೇಟಿ ನೀಡುತ್ತಾ ಇದ್ದ ಪ್ರವಾಸಿಗರ ಸಂಖ್ಯೆಯಲ್ಲಿ ವಿಪರೀತವಾಗಿ ಕುಸಿತ ಕಂಡುಬಂದಿದೆ. ಅದರಲ್ಲೂ ವಿದೇಶಿ ಪ್ರವಾಸಿಗರ ಸಂಖ್ಯೆ ಪಾತಾಳಕ್ಕೆ ಕುಸಿದಿದೆ. 2019ರಲ್ಲಿ ಗೋವಾಗೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರ ಸಂಖ್ಯೆ ಒಟ್ಟು 8.5 ಕೋಟಿಯಷ್ಟಿತ್ತು. ಅದರ ಹಿಂದಿನ ವರ್ಷಗಳಲ್ಲೂ ಕೂಡ 6ರಿಂದ 7.5 ಕೋಟಿ ವಿದೇಶಿ ಪ್ರವಾಸಿಗರು ಗೋವಾಗೆ ಭೇಟಿ ನೀಡಿದ್ದರು. ಆದರೆ 2020ರಿಂದ ವಿದೇಶಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕುಸಿತ ಕಂಡಿದೆ. 2020ರಲ್ಲಿ ಗೋವಾಗೆ ಭೇಟಿ ನೀಡಿದ ವಿದೇಶಿಗರ ಸಂಖ್ಯೆ ಕೇವಲ 2 ಲಕ್ಷ. ಎಲ್ಲಿಂದ ಎಲ್ಲಿಗೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕುಸಿದಿದೆ ಅನ್ನೋದನ್ನ ಒಮ್ಮೆ ನೋಡಿ. ಎಲ್ಲಿಯ 8 ಕೋಟಿ, ಎಲ್ಲಿಯ 2 ಲಕ್ಷ. ಇಲ್ಲಿ 2020ರಲ್ಲಿ ಪ್ರವಾಸಿಗರ ಸಂಖ್ಯೆ ಕುಸಿಯೋದಕ್ಕೆ ಕೊರೋನಾದ ಕಾರಣ ಇದ್ದಿರಬಹುದು. ಕೇವಲ ಗೋವಾ ಮಾತ್ರವಲ್ಲ, ಇಡೀ ಜಗತ್ತೇ ಆ ಸಂದರ್ಭದಲ್ಲಿ ಖಾಲಿಯಾಗಿತ್ತು.
ಆದರೆ ಮುಂದಿನ ವರ್ಷಗಳಲ್ಲಿ ಕೂಡ ಪ್ರವಾಸಿಗರ ಸಂಖ್ಯೆ ಅಷ್ಟೇನು ಏರಿಕೆ ಕಂಡು ಬರಲೇ ಇಲ್ಲ. 2021ರಲ್ಲಿ 5 ಲಕ್ಷ, 2022ರಲ್ಲಿ 10 ಲಕ್ಷ, 2023ರಲ್ಲಿ 10.5 ಲಕ್ಷ ವಿದೇಶಿ ಪ್ರವಾಸಿಗರು ಗೋವಾಗೆ ಭೇಟಿ ನೀಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ವಿಚಾರ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕೋಟಿಯ ಸರಾಸರಿಯಲ್ಲಿ ಇರ್ತಾ ಇದ್ದ ವಿದೇಶಿ ಪ್ರವಾಸಿಗರ ಸಂಖ್ಯೆ ಈಗ ಲಕ್ಷಕ್ಕಿಳಿದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಗೋವಾ ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿರುವ ರಾಜ್ಯ. ಗೋವಾದ 17% GDP ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿದೆ. ಅಲ್ಲಿನ 35% ಉದ್ಯೋಗಗಳು ಕೂಡ ಪ್ರವಾಸೋದ್ಯಮವನ್ನೇ ಆಧಾರವಾಗಿಟ್ಕೊಂಡಿವೆ. ಒಂದು ವೇಳೆ ಪ್ರವಾಸೋದ್ಯಮ ಕುಸಿದು ಬಿಟ್ಟರೆ ಗೋವಾದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾದರೆ ಗೋವಾದ ಪರಿಸ್ಥಿತಿಗೆ ಕಾರಣಗಳೇನು ಅನ್ನುವ ಪ್ರಶ್ನೆಯನ್ನ ನೀವು ಕೇಳಬಹುದು. ಸ್ನೇಹಿತರೆ, ಅತಿಯಾದರೆ ಅಮೃತವೂ ಕೂಡ ವಿಷ ಅನ್ನುವ ಮಾತಿದೆ. ಗೋವಾಗೂ ಕೂಡ ಇದೇ ಆಗಿತ್ತು. ಗೋವಾ ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗಿ ಬೆಳೀತಾ ಹೋಯಿತು. ಆದರೆ ಇದೇ ಗೋವಾ ಚಿಕ್ಕ ರಾಜ್ಯ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಸಂಗತಿ. 1000 ಇರುವ ಪ್ರದೇಶಕ್ಕೆ 2000 ಜನ ಬಂದರೆ ಏನಾಗುತ್ತೆ? ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಕೂಡ ಜಾಗ ಇರೋದಿಲ್ಲ. ಗೋವಾಗೆ ಕೂಡ ಇದೇ ಆಗಿತ್ತು. ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿ ಗೋವಾದಲ್ಲಿ ಓವರ್ ಕ್ರೌಡ್ ಆಯಿತು. ಇದರಿಂದ ಗೋವಾ ನೋಡೋದಕ್ಕೆ ಬಂದ ಪ್ರವಾಸಿಗರಿಗೆ ಕಿರಿಕಿರಿಯ ಅನುಭವವೂ ಆಯಿತು. ಇಷ್ಟು ಜನಜಂಗುಳಿಯಲ್ಲಿ ಎಂಜಾಯ್ ಮಾಡೋದಕ್ಕೆ ಕಷ್ಟ ಅನ್ನೋದು ಪ್ರವಾಸಿಗರಿಗೆ ಅರ್ಥವಾಯಿತು. ಇನ್ನು ಎರಡನೇ ಕಾರಣ ದುಬಾರಿಯಾದ ಗೋವಾ. ಹೌದು, ಗೋವಾ ಪ್ರವಾಸಿಗರಿಗೆ ಈಗ ದುಬಾರಿ ಆಗೋದಕ್ಕೆ ಶುರುವಾಗಿದೆ. ಅಲ್ಲಿ ಊಟಕ್ಕೆ ಎಷ್ಟು ರೂಪಾಯಿ ತೆಗೆದುಕೊಳ್ತಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬಹುದು. ಎಣ್ಣೆ ಒಂದು ಬಿಟ್ಟರೆ ಗೋವಾದಲ್ಲಿ ಅಗ್ಗವಾಗಿ ಬೇರೆ ಯಾವುದು ಕೂಡ ಸಿಗೋದಿಲ್ಲ. ಈ ದುಬಾರಿ ಗೋವಾ ಪ್ರವಾಸಿಗರಿಗೆ ಹೊರೆಯಾಗೋದಕ್ಕೆ ಶುರುವಾಯಿತು. ಗೋವಾದಲ್ಲಿ ಊಟ, ವಸತಿ, ಸಾರಿಗೆ ಎಲ್ಲವೂ ದುಬಾರಿ. ಹೀಗಾಗಿ ಗೋವಾಗೆ ಹೋಗ್ತಾ ಇದ್ದ ಪ್ರವಾಸಿಗರು ಈಗ ಬೇರೆ ಕಡೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಈಗ ಒಂದು ಗ್ರೂಪ್ ಗೋವಾಗೆ ಟ್ರಿಪ್ಗೆ ಹೋಗಿ ಬರಬೇಕು ಅಂದರೆ ಕಡಿಮೆ ಅಂದರೂ 50,000 ಬೇಕೇ ಬೇಕು. ಆದರೆ ಈಗ ಇದೇ ಹಣದಲ್ಲಿ ವಿದೇಶಿ ಪ್ರವಾಸವನ್ನೇ ಮಾಡಬಹುದು. ಇನ್ನೊಂದು 10,000 ಹಾಕಿದ್ರೆ ಅದೇ ಬಜೆಟ್ನಲ್ಲಿ ಥೈಲ್ಯಾಂಡ್, ವಿಯೆಟ್ನಾಂನಂತಹ ದೇಶಗಳಿಗೆ ಸುತ್ತಿ ಬರಬಹುದು. ಫ್ಲೈಟ್ ಟಿಕೆಟ್ ಕೂಡ ಕಡಿಮೆನೇ ಇದೆ. ಥೈಲ್ಯಾಂಡ್ ಸರ್ಕಾರ ತನ್ನ ದೇಶಕ್ಕೆ ಬರುವ ಪ್ರವಾಸಿಗರಿಗೆ ವೀಸಾ ಫ್ರೀ ಎಂಟ್ರಿ ಕೊಡ್ತಿದೆ. ಹೀಗಾಗಿ ಗೋವಾ ಖರ್ಚಿನಲ್ಲಿ ವಿದೇಶ ಪ್ರವಾಸ ಮಾಡಬಹುದಲ್ವಾ ಅಂತ ಹುಡುಗರ ಗುಂಪು ಈಗ ತಾಯ್ನಾಡಿನತ್ತ ಅಲ್ಲ ಥೈಲ್ಯಾಂಡ್ನತ್ತ ಮುಖ ಮಾಡ್ತಾ ಇದೆ. ಇನ್ನು ಗೋವಾಗೆ ಹೆಚ್ಚಾಗಿ ಬರ್ತಾ ಇದ್ದಿದ್ದು ರಷ್ಯಾ ಪ್ರವಾಸಿಗರು. ಆದರೆ ಈಗ ರಷ್ಯಾ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾದ ಇಳಿಕೆಯಾಗಿದೆ. ಇದಕ್ಕೆ ಕಾರಣ ಯುದ್ಧ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಶುರುವಾದ ಯುದ್ಧ ಇನ್ನೂ ನಿಂತಿಲ್ಲ. ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ಕೂಡ ಯುದ್ಧದಲ್ಲಿ ಮುಳುಗಿದೆ. ಹೀಗಾಗಿ ಈ ಭಾಗದಿಂದ ಬರ್ತಾ ಇದ್ದ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ. ಇನ್ನು ರಷ್ಯಾದಿಂದ ಭಾರತಕ್ಕಾರುವ ವಿಮಾನಗಳ ಟಿಕೆಟ್ ದರ ಕೂಡ ತುಂಬಾನೇ ಹೆಚ್ಚಳವಾಗಿದೆ. ಹೀಗಾಗಿ ಸಹಜವಾಗಿಯೇ ರಷ್ಯಾ ಪ್ರವಾಸಿಗರ ಸಂಖ್ಯೆ ಕುಸಿದಿದೆ. ಇನ್ನು ಗೋವಾದಲ್ಲಿ ವಿದೇಶಿ ಪ್ರವಾಸಿಗರನ್ನ ನೋಡಿಕೊಳ್ಳುವ ರೀತಿ ಕೂಡ ಪ್ರವಾಸೋದ್ಯಮದ ಮೇಲೆ ದೊಡ್ಡ ಹೊಡೆತ ನೀಡಿದೆ ಎನ್ನಲಾಗ್ತಾ ಇದೆ. ಗೋವಾದಲ್ಲಿ ಇತ್ತೀಚೆಗೆ ವಿದೇಶಿ ಪ್ರವಾಸಿಗರು ಅನೇಕ ರೀತಿಯ ಕೆಟ್ಟ ಅನುಭವಗಳನ್ನ ಪಡೆದಿದ್ದಾರೆ. ವಿದೇಶಿ ಪ್ರವಾಸಿಗರನ್ನ ಸ್ಥಳೀಯರು ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಅನ್ನುವ ಆರೋಪಗಳಿದೆ. ಅತ್ಯಂತ ಕೀಳಾಗಿ ಅವರನ್ನ ಕಾಣಲಾಗುತ್ತೆ. ಅವರಿಗೆ ಗೌರವ ನೀಡೋದಕ್ಕಿಂತ ಅಶ್ಲೀಲವಾಗಿ ನೋಡಿದ್ದು ಹೆಚ್ಚು ಅನ್ನುವ ಭಾವನೆ ವಿದೇಶಿಗರಲ್ಲಿ ಮೂಡಿದೆ. ಹೀಗಾಗಿ ಗೋವಾಗಿಂತ ಶ್ರೀಲಂಕಾವೇ ಬೆಸ್ಟ್ ಅಂತ ಗೋವಾ ಕಡೆ ಬರ್ತಾ ಇದ್ದ ಪ್ರವಾಸಿಗರು ಶ್ರೀಲಂಕಾದ ಕಡೆ ಕೂಡ ಹೋಗ್ತಾ ಇರೋದು ಕಂಡು ಬಂದಿದೆ. ಇನ್ನು ಗೋವಾಗೆ ಹೋಗುವ ತುಂಬಾ ಜನ ನಮ್ಮ ರಾಜ್ಯ ಕರ್ನಾಟಕದ ಗೋವಾದತ್ತ ಕೂಡ ಮುಖ ಮಾಡ್ತಾ ಇದ್ದಾರೆ. ಗೋವಾಗಿಂತ ಗೋಕರ್ಣವೇ ಬೆಸ್ಟ್ ಅನ್ನುವವರು ತುಂಬಾ ಜನ ಇದ್ದಾರೆ. ಇದನ್ನ ಅಗ್ಗದ ಗೋವಾ ಅಂತಾನು ಕರೆಯುವವರು ಕೂಡ ಇದ್ದಾರೆ. ಹೀಗೆ ಗೋವಾ ಕಡೆ ಹೋಗ್ತಾ ಇದ್ದ ಪ್ರವಾಸಿಗರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕೆಲವರು ವಿದೇಶಿ ಪ್ರವಾಸವನ್ನ ನೆಚ್ಚಿಕೊಂಡ್ರೆ ಇನ್ನು ಕೆಲವರು ಬೇರೆ ರಾಜ್ಯಗಳ ಬೀಚ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳೋ ಪ್ರಕಾರ ಗೋವಾದ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡಲಾಗ್ತಾ ಇದೆ. ಗೋವಾದಲ್ಲಿ ಎಲ್ಲವೂ ಸರಿ ಇದೆ ಅಂತಿದ್ದಾರೆ. ನಿಮ್ಮ ಪ್ರಕಾರ ಗೋವಾದಲ್ಲಿ ಪ್ರವಾಸಿಗರ ಸಂಖ್ಯೆ ಕುಸಿಯೋದಕ್ಕೆ ಕಾರಣಗಳೇನಿರಬಹುದು? ಕಾಮೆಂಟ್ ಮಾಡಿ.